ಆಚಾರ್ಯ. ನಮಸ್ಕಾರ. 2 ನಿಮಿಷ ಆಚಾರ್ಯ, ಫೋನ್ ಮಾಡ್ತೀನಿ ಸರ್ ಎಲ್ರು. ಆಚಾರ್ಯ, ಇನ್ನೊಂದ್ 2 ನಿಮಿಷ ನೋಡೋಣ ಆಚಾರ್ಯ. ಆಚಾರ್ಯ, ಇನ್ ಕೇಸ್ ಯಾರು ಬಂದಿಲ್ಲ ಅಂದ್ರೆ ನಾಳೆ ಮಾಡೋಣ ಆಚಾರ್ಯ ನಾವು. ಓಕೆ ಆಚಾರ್ಯ. ಆಚಾರ್ಯ, ಶುರು ಮಾಡೋಣ ಆಚಾರ್ಯ ನಾವು. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ನಮ್ಯ ಚರಣಾಂ ಭೋಜಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಿಸಿದ್ಧೇ ಅಬ್ರಹ್ಮಂ ಗ್ರಹಿತಂ ವಿರಮ್ಯಂ ಸದಾ ಆನಂದತೀರ್ಥಂ ಪರಂ ಪದೇತಾಪತ್ರಯಪಹಂ ಚಿತ್ತೇಪ್ರದೇಶಕಂ ವಾಕ್ಯೇನ ನಿರ್ಖಂಡಿತೈಃ ಗುರುಭಾವಂ ನಿಂದಯಂತಿ ಭಾತಿಶ್ರೀಚೈತೃತವಾಗ್ರಸಮಾರಂಭಾಂ ಟೀಕಾಕೃತ್ಮಾರ್ಬಂಧಿನಾಂ ವಿವಿಧಾಚಾರ್ಯಪರ್ಯಂತಾಂ ದೇವಗುರುಪರಂಪರಾಂ ವಿದ್ಯಾಪೀಠದೇವತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮುನಿಂ ಸದ್ಗುರುಂ ಆಪಾದಮೌಳಿಪರ್ಯಂತಂ ಗುರುಣಾಮ ಕೃತಿಂ ಸ್ಮರೇತೇನ ಪುನಶ್ಯಂತಿ ಸಮನವೃಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ನಾವು ಸ್ಮೃತಿಯ ವಿಚಾರ ಮಾಡ್ತಾ ಇದ್ದೇವೆ. ಗುರು ಪಕ್ಷಿಗಳು, ಅನುಭವದಿಂದ ಸಂಸ್ಕಾರ, ಸಂಸ್ಕಾರದಿಂದ
ಹುಟ್ಟತ್ತೆ ಅಂತಂದ ಮೇಲೆ ಆ ಸ್ಮರಣೆಯನ್ನು ಹೇಗೆ ಸಮರ್ಥನೆ ಮಾಡಬೇಕು ಅಂತ ಸಮಸ್ಯೆಯನ್ನು ಹೇಳಿದಾಗ ಆಗ ನಾವು ಮನೋಜನ್ಯ ಸ್ಮೃತಿ ಅಂತ ಹೇಳಿ ಸ್ಮೃತಿ ಹುಟ್ಟೋದಲ್ಲ, ಮನಸ್ಸಿನಿಂದ ಸ್ಮೃತಿ ಹುಟ್ಟತ್ತೆ ಅಂತ ಹೇಳಿ ಸಮರ್ಥನೆ ಮಾಡಿದ್ದೇವೆ. ಹಾಗಾದ್ರೆ ಸಂಸ್ಕಾರವನ್ನು ಬಿಟ್ಟು ನಾವು ಯಾವ್ದು ಸನ್ನಿಕರ್ಷ ಸ್ಥಾನದಲ್ಲಿ ಹೇಳ್ತೇವೆ ಅಂತ ಸಮರ್ಥನೆ ಮಾಡಿ ಅದರ ಜೊತೆಗೆ ಒಂದು ಉದಾಹರಣೆಯನ್ನು ಕೊಟ್ಟೇವೆ ನಾವು. ಯಥಾ ಯೋಗೇಂದ್ರಿಯಾನಾಂ ಯೋಗಜೋ ಧರ್ಮ ಅಂತ ಆ ಒಂದು ದೃಷ್ಟಾಂತವನ್ನು ಕೊಟ್ಟು ಅನುಭವಜನ್ಯ ಸಂಸ್ಕಾರದಿಂದ ಸ್ಮೃತಿ ಅಂತ ಅಲ್ಲ, ಮನಸ್ಸಿನಿಂದಲೇ ಸ್ಮೃತಿ ಹುಟ್ಟತ್ತೆ, ಸಂಸ್ಕಾರದ ವ್ಯಾಪಾರವಾಗಿದೆ. ತತಸ್ಥ ಸಂಸ್ಕಾರ ಸಹಕೃತಂ ಮನಃ ಅನನುಭೂತಾಮಪಿ ನಿವೃತ್ತಪೂರ್ವಾವಸ್ಥಾಂ ವಿಷಯೀಕುರ್ವತ್ ಜನಯೇತ್ ಇತಿ ಕೋ ದೋಷಃ. ಅಂದರೆ ಸಂಸ್ಕಾರ ಆಚಾರ್ಯ ನಿಮ್ ವಾಯ್ಸ್ ಬ್ರೇಕ್ ಸಹಕೃತಂ ಮನಃ ಇವಾಗ ಸರಿ ಕೇಳತ್ತಾ? ಸರಿ, ಇವಾಗ ಕೇಳತ್ತೆ ಸರಿ. ಟೇಬಲ್ ಫ್ಯಾನ್ ಅದು. ಆ ಪೂರ್ವಾವಸ್ಥೆ ಅಂತ ಅನ್ನೋದೇನಿದೆ ಅದು ನಮಗೆ ಪೂರ್ವಾವಸ್ಥೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ, ಕೆಲವು ಕಾಲದ ಹಿಂದೆ ಅಂತ ಅನ್ನೋದೇನೊಂದು ಕಾಲವಿದೆ, ಅದು ಪೂರ್ವಾವಸ್ಥೆ. ಅದು ನಮಗೆ ಅನುಭವದಲ್ಲಿ ತೋರಿಲ್ಲ ಅಂತಿಲ್ಲ, ತೋರಿದೆ. ಬಟ್ ಆದ್ರೆ ಅದು ಪೂರ್ವಾವಸ್ಥೆ ಅಂತ ತೋರಿಲ್ಲ ನಮಗೆ. 10 ವರ್ಷದ ಹಿಂದೆ ಅವತ್ತು ನಾವಿದ್ದಾಗ ಆಗ ಅವತ್ತು ಇವತ್ತು ಅಂತ ಗ್ರಹಣವಾಗತ್ತೆ ಹೊರತು ಇದು ಪೂರ್ವಕಾಲ ಅಂತ ತೋರೋದಿಲ್ಲ. ಅದು ಪೂರ್ವವೇ ಅಲ್ಲ. ಅವಾಗ ಇವತ್ತದು ಪೂರ್ವ ಆಯ್ತು. ಏನೇ ಇರ್ಲಿ ಅದಂತೂ ಪೂರ್ವವಾಗಿದೆ ಅಂತ. ಪೂರ್ವ ಮೀನ್ಸ್ ಹಿಂದಿನ ಕಾಲ ಅಂತ ನಮಗೆ ಗೋಚರ ಆಗಿಲ್ಲ. ಇನ್ನ ಅಷ್ಟೇ ಅಲ್ಲದೆ ಆ ಪೂರ್ವಕಾಲ ಇವತ್ತು ಇಲ್ಲ, ನಿವೃತ್ತವಾಗಿದೆ, ಪೂರ್ವಾವಸ್ಥೆ ಅಂತ ಅನುಭವದಲ್ಲಿ ಹೇಗ್ ತೋರೋದಕ್ ಸಾಧ್ಯ? ಇವತ್ತಾದ ಮೇಲೆ ಆ ಕಾಲ ಪೂರ್ವ ಮುಗಿತ್ತು ಅಂತ ನಮಗೆ ಅನುಭವಕ್ಕೆ ಬರಬಹುದು. ಆದ್ರೆ ಅವತ್ತು 10 ವರ್ಷದ ಹಿಂದೆ ಆ ಪೂರ್ವ ಕಾಲ ಏನಿದೆಯೋ ಅದು ಪೂರ್ವಕಾಲ, ಅದು ನಿವೃತ್ತವಾಗಿದೆ ಅಂತ ನಮಗೆ ಗ್ರಹಣವಾಗತ್ತಾ? ಆಗೋದಿಲ್ಲ. ಆದರೂ ಇವತ್ತು ನನಗೆ ಸ್ಮರಣಕ್ಕೆ ಬಂದಿದೆ. ಅನನುಭೂತಾಮಪಿ ನಿವೃತ್ತ ಪೂರ್ವಾವಸ್ಥಾಂ ವಿಷಯೀಕುರ್ವನ್. ಸ್ಮರಣಂ ಅನುಭವಕ್ಕೆ ತೋರದೇ ಇದ್ದರೂ ಕೂಡ ಮನಸ್ಸಿನಿಂದಾಗಿ ಸಂಸ್ಕಾರದಿಂದ ಸಹಕೃತವಾದಾಗ ನಮಗೆ ಇಂತಹ ಒಂದು ಸ್ಮರಣೆಯನ್ನು ಹುಟ್ಟಿಸತ್ತೆ ಅಂತ ನಾವು ಒಪ್ತೇವೆ. ನಮಗೇನು ದೋಷ ಬರುವುದಿಲ್ಲ ಅಂತ ಇಷ್ಟು ಸಿದ್ಧಾಂತವನ್ನು ಹೇಳಿದ್ರು. ಇದರ ಮೇಲೆ ಒಂದು ಪ್ರಶ್ನೆ ಏನಂದ್ರೆ, ಪ್ರತ್ಯಕ್ಷ ಮನಸ್ಸಂದ್ರೆ ಅದು ಒಂದು ಪ್ರತ್ಯಕ್ಷದಲ್ಲಿ ನಮಗೆ ಸೇರುತ್ತೆ. ಪ್ರತ್ಯಕ್ಷ ಅಂತ ಅನ್ನೋದು ಏನಾಗತ್ತೆ ಅಂತಂದ್ರೆ ವರ್ತಮಾನವನ್ನು ವಿಷೀಕರಿಸಬೇಕು. ಪ್ರತ್ಯಕ್ಷ ವರ್ತಮಾನ ಮೀನ್ಸ್ ಈಗ ಏನಿದೆ ಅದನ್ನು ಗ್ರಹಣ ಮಾಡಬೇಕು. ಮನಸ್ಸು ಇದು ಸ್ಮರಣವನ್ನು ಹುಟ್ಟಿಸ್ತಾ ಇದೆ ಅಂತ ಅಂತೀರಾ. ಮನಸ್ಸಿದು ಸ್ಮರಣವನ್ನು ಹುಟ್ಟಿಸತ್ತೆ ಅಂತ ಹೇಳೋದಾದ್ರೆ ಏನ್ ಈಗ ಇದೆ ವರ್ತಮಾನದಲ್ಲಿ ಅದನ್ನು ಗ್ರಹಣ ಮಾಡಲಿ. ಸ್ಮರಣೆ ಏನ್ ಮಾಡಿತು? ಪೂರ್ವವನ್ನು ಗ್ರಹಣ ಮಾಡಿತು ಸ್ಮರಣೆ. ಉದಾಹರಣೆಗೆ ನಮ್ಮ ಚಕ್ಷುರೇಂದ್ರಿಯ ಇದೆ. ಚಕ್ಷುರೇಂದ್ರಿಯ ಏನನ್ನು ಗ್ರಹಣ ಮಾಡುತ್ತೆ? ನಮ್ ಕಣ್ಣೆದುರಿಗೆ ಯಾರಿದೆ ಅವರನ್ನು ಗ್ರಹಣ ಮಾಡಿಸತ್ತೆ, ಆ ಪದಾರ್ಥದ ಜ್ಞಾನವನ್ನು ಹುಟ್ಟಿಸತ್ತೆ. ಆದರೆ ಅದೇ ಚಕ್ಷುರೇಂದ್ರಿಯ ನಮಗೆ ವರ್ತಮಾನವನ್ನು ಬಿಟ್ಟು ಅತೀತವನ್ನು, ಅನಾಗತವನ್ನು, ಇನ್ನೊಂದು 2 ದಿನದ ಹಿಂದೆ ಅಥವಾ 10 ವರ್ಷದ ಹಿಂದೆ ಅಂತ ಜ್ಞಾನವಾಗ್ಲಿ, ಅಥವಾ ಇನ್ನೊಂದು ನಾಳೆಗೆ ಏನೋ ಪದಾರ್ಥವನ್ನು ನೋಡ್ತೇನೆ ಅದರ ಜ್ಞಾನವನ್ನು, ಇದು ಅತೀತವಾದ ನಾಳೆಗೆ ಬರುವಂತಹ ವಸ್ತು ಅಂತ ಜ್ಞಾನ ನಮಗೆ ಕಣ್ಣಿನಿಂದ ಬರೋದಕ್ಕೆ ಸಾಧ್ಯವಾ? ಸರ್ವತಾ ಸಾಧ್ಯ ಇಲ್ಲ. ಅದಕ್ಕಾಗೇನೆ ವರ್ತಮಾನ ಮಾತ್ರ ಗ್ರಾಹಿ ಅಂತಂತಾರೆ. ಅಂದ್ರೆ ಇಂದ್ರಿಯಗಳು ಏನು ವರ್ತಮಾನವಾಗಿದೆ ಅದನ್ನ ಮಾತ್ರ ಗ್ರಹಣ ಮಾಡಬೇಕು. ಆದರೆ ಯೋಗಿಗಳಿಗೆ ಹಾಗಲ್ಲ. ಯೋಗ ಸಾಮರ್ಥ್ಯದಿಂದ ಈಗಿದ್ದದ್ದನ್ನು ಗ್ರಹಣ ಮಾಡಬಹುದು, ಭೂತ ಭವಿಷ್ಯ ಜ್ಞಾನಗಳು ಅದನ್ನು ಗ್ರಹಣ ಮಾಡುವ ಪವರ್ ಅವರಿಗಿರುತ್ತೆ.
ಅಂದ ಮೇಲೆ ಮನಸ್ಸಿಗೆ, ಮನಸ್ಸು ಅಂತಿರೋದು ಒಂದು ಇಂದ್ರಿಯ. ಇಂದ್ರಿಯ ಅಂದ್ಮೇಲೆ ಏನು ವರ್ತಮಾನದಲ್ಲಿ ಎದುರಿಗಿದೆ ಅದನ್ನು ಮಾತ್ರ ಗ್ರಹಣ ಮಾಡಬೇಕು, ಬೇರೆ ಅದನ್ನು ಗ್ರಹಣ ಮಾಡುವ ಸಾಮರ್ಥ್ಯವಿಲ್ಲ. ಅಂದ ಮೇಲೆ ಈಗ ಮನಸ್ಸು ಸ್ಮರಣವನ್ನು ಗ್ರಹಣ ಮಾಡುವಾಗ ಏನಂತ ಮಾಡ್ತಾ ಇದೆ? ತದಾ ಅಸೌ ತಾದೃಶಃ, ಅವತ್ತು ಈ ವ್ಯಕ್ತಿ, ಈ ಮನುಷ್ಯ ಹಾಗೆ ಇದ್ದ, ಅವತ್ತು ಹಾಗೆ ಇದ್ದ. ಅವತ್ತು ಅಂದ್ರೆ ಯಾವ ಕಾಲ ಅದು? ವರ್ತಮಾನ ಕಾಲವಾದು ಅಲ್ಲ, ಯಾವತ್ತೋ ಆಗಿ ಹೋದ ಕಾಲದು. ಅದನ್ನು ಮನಸ್ಸು ಹೇಗೆ ಗ್ರಹಣ ಮಾಡುತ್ತೆ? ಅಂದ ಮೇಲೆ ಮನಸ್ಸಿನಿಂದ ಸ್ಮರಣೆ ಹುಟ್ಟತ್ತೆ. ಮನಸ್ಸಿನಿಂದ ಸ್ಮರಣೆ ಹುಟ್ಟುವಾಗ ನಮಗೆ ಹಿಂದಿನ ಕಾಲ ತೋರುವ ಸಾಮರ್ಥ್ಯ ಮನಸ್ಸಿಗೆ ಹೇಗೆ ಬಂತು? ಮನಸ್ಸಿಗೆ ನಾವು ವಿಚಾರ ಮಾಡಿದ್ದೇವೆ, ನಹಿಕೆ ಪ್ರವಿಷೀಕುರುವಂತೆ. ನಮಗೆ ಇಂದ್ರಿಯಗಳು, ಇಂದ್ರಿಯಕ್ಕೆ ವಿಷಯವಾಗದೇನೆ ಅದರಿಂದ ಹುಟ್ಟಿದ ಜ್ಞಾನದಲ್ಲಿ ಯಾವುದೂ ವಿಷಯವಾಗೋದಿಲ್ಲ. ಜ್ಞಾನದಲ್ಲಿ ಒಂದು ವಿಷಯ, ಇದು ವಿಷಯವಾಗಬೇಕು ಅಂದ್ರೆ ಅದಕ್ಕೆ ಕಾರಣವಾದ ಸಾಧನವಾದ ಇಂದ್ರಿಯದಲ್ಲಿ ಅದು ತೋರಬೇಕು ಅಂತ ವಿಚಾರ ಮಾಡಿದ್ದೇವೆ. ಸೊ ಸ್ಮರಣದಲ್ಲಿ ನಮಗೆ ಹಿಂದಿನ ಕಾಲ ತೋರಬೇಕು ಅಂದ್ರೆ ಸ್ಮರಣೆ ಯಾವುದರಿಂದ ಹುಡ್ತಾ ಇದೆ? ಮನಸ್ಸಿನಿಂದ ಹುಡ್ತಾ ಇದೆ. ಅಂದ್ಮೇಲೆ ಮನಸ್ಸಿನಲ್ಲಿ ತೋರ್ಬೇಕಲ್ವಾ ಅದು? ಮನಸ್ಸು ಇದು ಒಂದು ಇಂದ್ರಿಯ ಅದು. ಅಂದ್ಮೇಲೆ ಈ ಅಂಶವನ್ನು ಹೇಗೆ ಸಮರ್ಥನೆ ಮಾಡ್ತೀರಾ ನಿಮ್ಮ ಸಿದ್ಧಾಂತದಲ್ಲಿ ಅಂತ ನಮಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಾವೇ ಹೇಳ್ತೇವೆ ಸಂಸ್ಕಾರ ಸಹಕೃತವಾಗಿದೆ ಅಂತಂತೇವೆ. ಇದಕ್ಕೆ ಹೇಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಸಹಕಾರಿ ಸಾಮರ್ಥ್ಯ ಅಂತಂತೇವೆ. ಏನು ಸಹಕಾರಿ ಸಾಮರ್ಥ್ಯ? ಇದಕ್ಕೆ ಅನೇಕ ಉದಾಹರಣೆಯನ್ನು ಕೊಡ್ತಾರೆ ಶಾಸ್ತ್ರದಲ್ಲಿ. ನಮ್ಮ ಹೊಟ್ಟೆಯಲ್ಲಿ ಜಾಠರಾಗ್ನಿ ಇದೆ. ಜಾಠರಾಗ್ನಿಯಿಂದ ಏನಾಗತ್ತೆ? ನಮ್ಮ ಆಹಾರ ಪರಿಣಾಮವಾಗತ್ತೆ. ಸೊ ಆಹಾರ ಪರಿಣಾಮವಾಗಬೇಕು ಅಂದ್ರೆ ಜಾಠರಾಗ್ನಿ ಇರಬೇಕು, ಹೌದಾ? ಆದರೆ ಅಲ್ಲೊಂದು ಭಸ್ಮಕ ದೋಷ ಅಂತಂತಾರೆ. ಭಸ್ಮಕ ದೋಷದಿಂದ ದೂಷಿತವಾದ ಜಾಠರಾಗ್ನಿ ಇದ್ದರೆ, ನೀವು ಬೇಕಾದ್ರೆ ಆ ಶಬ್ದಕ್ಕೆ ಹಾಗೆ ಅರ್ಥ ಅಲ್ಲ, ಸುಮ್ನೆ ಹೀಗೆ ತಿಳ್ಕೊಳ್ಳೋದಕ್ ಚಿಂತೆ ಇಲ್ಲ. ಈ ಯಾವ್ದದು ಥೈರಾಯ್ಡ್ ಅಂತಾರ ನೋಡ್ರಿ, ಅಂತ ಸಮಯದೊಳಗೆ ಬಹಳ ದಪ್ಪ ಆಗ್ಬಿಡ್ತಾರೆ ಅಥವಾ ಪೂರ್ಣ ಕಡ್ಡಿ ಅಂತೆ ಆಗ್ಬಿಡ್ತಾರೆ. ಯಾಕೆ? ಅದು ಬಹುತರ ಆಹಾರ ಪರಿಣಾಮವಾಗತ್ತೆ. ಎಷ್ಟು ಆಹಾರ ಪರಿಣಾಮ ವಿಕಾರ ಆಗಬೇಕು ಅದಕ್ಕಿಂತ ಹೆಚ್ಚಾಗ್ಬಿಡುತ್ತೆ. ಹೇಗಾಯ್ತು ಅಂದ್ರೆ ಭಸ್ಮಕ ದೋಷೇನ ದೂಷಿತವಾದ ಜಾಠರಾಗ್ನಿ. ನಮ್ಮ ಹೊಟ್ಟೆಯಲ್ಲಿ ಬರೀ ಜಾಠರಾಗ್ನಿ ಇಲ್ಲ, ಅದರ ಜೊತೆಗೆ ಒಂದು ದೋಷ ಅಂತ ಅನ್ನೋದಿದೆ, ಭಸ್ಮಕ ದೋಷ. ಅದರಿಂದ ದೂಷಿತವಾದಂದ್ರೆ ನಮ್ಮ ಜಾಠರಾಗ್ನಿ ಇದು ಬಹುತರವಾದ ಹೆಚ್ಚಿನ ಆಹಾರ ಪರಿಣಾಮವನ್ನು ಮಾಡಿಸತ್ತೆ. ಅದು ಹೇಗೆ ಸಾಮರ್ಥ್ಯವೇ ಇಲ್ಲ ಜಾಠರಾಗ್ನಿಗೆ ಆ ಕೆಲಸವನ್ನು ಹೇಗೆ ಮಾಡಿತು ಅಂದ್ರೆ ಸಹಕಾರಿ ಸಾಮರ್ಥ್ಯ. ಯಾವ್ದು ಸಹಕಾರಿ? ದೋಷ ಇದ್ದು ಸಹಕಾರಿ. ದೋಷ ಅಂತ ಸಹಕಾರಿ ಕಾರಣವಿದ್ದರಿಂದಾಗಿ ಎಷ್ಟು ಆಹಾರ ಪರಿಣಾಮವಾಗಬೇಕು ಅದಕ್ಕಿಂತ ಹೆಚ್ಚು ಆಹಾರ ಪರಿಣಾಮವಾಯಿತು. ಇದು ಸಹಕಾರಿ ಸಾಮರ್ಥ್ಯದಿಂದಾಗಾಯ್ತು. ಈಗ ಅನೇಕ ಉದಾಹರಣೆ ಇದೆ. ಭರ್ಜಿತಾಹ ಕುಟಜದಾನಾಹ ವಟಸಂಕುರಂ ಜನಯಂತಿ ಅಂತಂತಾರೆ. ಅಂದ್ರೆ ಒಂದು ಕುಟಜ ಬೀಜ ಅಂತ ಒಂದು ಬೀಜವಿದೆ. ಆ ಕುಟಜ ಬೀಜ ಎನ್ನುವಂತಹ ಬೀಜವನ್ನು ಹುಟ್ಟತ್ತೆ ಅಂತಂತಾರೆ. ಅದು ಹೇಗೆ ಏನು ಗೊತ್ತಿಲ್ಲ, ಶಾಸ್ತ್ರದಲ್ಲಂತೂ ಹೇಳಿದ್ದಾದ್ಮೇಲೆ ಇದ್ದೇ ಇರುತ್ತೆ. ಅದು ಹೇಗಾಯ್ತು? ಯಾವ ಬೀಜವಿದೆ ಆ ಬೀಜದಲ್ಲಿ ಏನು ಸಾಮರ್ಥ್ಯವಿರುತ್ತೆ ಅಂದ್ರೆ, ಈಗ ಕುಟಜ ಬೀಜ ಇದ್ರೆ ಕುಟ ವೃಕ್ಷ ಹುಟ್ಟಬೇಕು, ಕುಟಜಾಂಕುರ ಹುಟ್ಟಬೇಕು. ವಟ ಬೀಜವಿದ್ರೆ ವಟ ವೃಕ್ಷ ಹುಟ್ಟಬೇಕು ಅಂತ ಹೇಳ್ತಾರೆ. ಆದರೆ ಅದನ್ನು ಭರ್ಜನೆ ಮಾಡಿದ್ರೆ ಬೇರೆ ವೃಕ್ಷ ಹುಟ್ಟಿತಂತೆ. ಹೇಗೆ? ಸಹಕಾರಿ ಸಾಮರ್ಥ್ಯ. ಸಹಕಾರಿ ಯಾವುದಿರುತ್ತೆ ಅದರ ಸಾಮರ್ಥ್ಯ ಬಲದಿಂದಾಗಿ ಶಕ್ತ್ಯಂತರ ಹುಟ್ಟತ್ತೆ. ಒಂದು ಶಕ್ತಿ ಇರುತ್ತೆ, ಆ ಶಕ್ತಿ ಹೋಗಿ ಬೇರೆ ಒಂದು ಶಕ್ತ್ಯಂತರ ಹುಟ್ಟತ್ತೆ ಅಂತಂತೇವೆ. ಹಾಗೆ ಈಗ ನಾವು ವಿಚಾರ ಮಾಡಿ, ಹೀಗೆ ಅನೇಕ ಉದಾಹರಣೆ ಇದೆ, ಸದ್ಯಕ್ಕೆ ನಾವು ಇಷ್ಟು ತಗೊಂಡು ಮುಂದೆ ವಿಚಾರ ಮಾಡೋಣ. ಹಾಗೆ ನಮ್ಮ ಮನಸ್ಸು ಸ್ಮರಣೆಯನ್ನು ಹುಟ್ಟಿಸುವಾಗ ಮನಸ್ಸು ಇದು ಒಂದು ಇಂದ್ರಿಯವಾದದ್ದರಿಂದ ಅದರ ಸಾಮರ್ಥ್ಯವೇನೆಂದ್ರೆ ಏನು ಇದೆಯೋ ವರ್ತಮಾನವಾಗಿದೆಯೋ ಅದನ್ನ ಮಾತ್ರ ಗ್ರಹಣ ಮಾಡುತ್ತೆ. ಆದರೆ ಸಹಕಾರಿಯಿಂದ ಸೇರಿಕೊಂಡಾಗ, ಸಹಕಾರಿಯ ಸಪೋರ್ಟ್ ಅನ್ನು ಪಡೆದಾಗ ಏನ್ ಮಾಡತ್ತೆ ಮನಸ್ಸು ಅಂದ್ರೆ, ಯದ್ಯಪಿ ನಾನು ಮನಸ್ಸು ಇದೊಂದು ಇಂದ್ರಿಯ,
ಏನು ವರ್ತಮಾನವಾಗಿದೆಯೋ ಅದನ್ನು ಮಾತ್ರ ಗ್ರಹಣ ಮಾಡಬೇಕು ಅಂತ ಇದ್ದರೂ ಕೂಡ ಮತ್ತೊಂದು ಶಕ್ತ್ಯಂತರ ಆವಿರ್ಭಾವ, ಬೇರೆ ಮತ್ತೊಂದು ವಿಚಿತ್ರವಾದ ಶಕ್ತಿ ಬಂತು ಮನಸ್ಸಿಗೆ. ಏನ್ ಶಕ್ತಿ ಅದು? ಹಿಂದಿನ ಕಾಲವನ್ನು ಗ್ರಹಣ ಮಾಡುವ ಪವರ್ ಬಂತು. ಹೇಗೆ ಬಂತು? ಸಹಕಾರಿ ಸಾಮರ್ಥ್ಯದಿಂದ ಬಂತು. ಈಗ ಯಾವುದು ಸಹಕಾರಿ? ಸಂಸ್ಕಾರವೇ ಸಹಕಾರಿ. ಆ ಸಂಸ್ಕಾರ ಎನ್ನುವ ಸಹಕಾರಿ ಕಾರಣದ ಸಾಮರ್ಥ್ಯದಿಂದಾಗಿ ಮನಸ್ಸಿಗೆ ಇದ್ದ ಶಕ್ತಿಯನ್ನು ಬಿಟ್ಟು ಮತ್ತೊಂದು ಶಕ್ತಿ ಆವಿರ್ಭೂತವಾಯಿತು. ಅದು ಯಾವುದದು? ಹಿಂದಿನ ಕಾಲಗಳನ್ನು ಗ್ರಹಣ ಮಾಡುವ ಶಕ್ತಿ. ಹಾಗೆ ಬಂದದ್ದರಿಂದ ನಮಗೆ ಸ್ಮರಣೆ ಬರುವಾಗ ತದಾ ಅಸೌ ತಾದೃಶಃ, ಆ ವ್ಯಕ್ತಿ ಆ ಕಾಲದಲ್ಲಿ ಹಾಗೆ ಇದ್ದ ಅಂತ ನಮಗೆ ಗ್ರಹಣವಾಯಿತು. ಅರ್ಥ ಆಯ್ತಲ್ಲ? ಇದು ಸಹಕಾರಿ ಸಾಮರ್ಥ್ಯ ಅಂತಂತಾರೆ. ಅದೇ ಮುಂದಿನ ಶಬ್ದದಲ್ಲಿ ವಿಚಾರ ಮಾಡ್ತಾರೆ ನೋಡ್ರಿ. ವರ್ತಮಾನ ಮಾತ್ರ ವಿಷಯಾನ್ಯಪಿ ಇಂದ್ರಿಯಾನಿ, ವರ್ತಮಾನವಾದದ್ದನ್ನು, ಈಗ ಇರುವಂತಹದ್ದನ್ನು ಮಾತ್ರ ವಿಷೀಕರಿಸಬೇಕು ನಮ್ಮ ಇಂದ್ರಿಯಗಳು. ಆದರೂ ಇದು ಅದರ ಸಾಮರ್ಥ್ಯ, ಶಕ್ತಿ, ನಿಜವಾದ ಶಕ್ತಿ. ಆದರೆ ಸಹಕಾರಿ ಸಾಮರ್ಥ್ಯಾತ್, ಒಂದು ಸಹಕಾರಿ, ಈಗ ಸಂಸ್ಕಾರ ಅಂತನೋ ಸಹಕಾರಿ ಕಾರಣವಾಗಿದೆ. ಈಗ ಅಂತಹ ಸಹಕಾರಿ ಸಾಮರ್ಥ್ಯದಿಂದ ಕಾಲಾಂತರ ಸಂಬಂಧಿತಾಮಪಿ ಗೋಚರಯಂತಿ, ಯಾವುದು ವರ್ತಮಾನ ಅಲ್ಲ ಅಂತಹದ್ದನ್ನು ಕೂಡ ಹಿಂದೆ ಆಗಿ ಹೋಗಿ ಮುಗದಂತಹ ಯಾವ ಕಾಲವಿದೆಯೋ ಅಂತಹ ಕಾಲವನ್ನು ಕೂಡ ಗ್ರಹಣ ಮಾಡುವ ಸಾಮರ್ಥ್ಯ ಆ ಒಂದು ಮನಸ್ಸಿಗೆ ಬಂತು. ಆಯ್ತಲ್ಲ? ಹೀಗೆ ಸಹಕಾರಿ ಸಾಮರ್ಥ್ಯದಿಂದಾಗಿ ಆಗುವಂತಹ ಕಾರ್ಯಗಳು. ಸುಮ್ಮನೆ ಅತ್ಯಂತ ನೀಚವಾದ ಉದಾಹರಣೆ, ಅದನ್ನು ವಿಚಾರ ಮಾಡಬಾರದು. ಆದ್ರೂ ಜ್ಞಾನಕ್ಕಾಗಿ ನಾವು ತಿಳಿಯೋದಾದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ. ಅವನು ಯಾವುದೋ ಒಂದು ಪದಾರ್ಥವನ್ನು, ಒಂದು ಭಾರ, ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನೊಂದು 15 to 15 to 20 ಕಿಲೋ ಒಂದು ಪದಾರ್ಥವನ್ನು ಎತ್ತುವಂತಹ ಸಾಮರ್ಥ್ಯವಿದೆ ಅಂತ ಇಟ್ಕೊಳ್ಳಿ. ಅದೇ ಪದಾರ್ಥವನ್ನು ಯಾರೊಬ್ಬ ಕುಡುಕ ತಾನು ಕುಡಿತಾನೆ. ಕುಡಿದಾಗ ಅವನೇ ವ್ಯಕ್ತಿ ಅದಕ್ಕಿಂತ ಹೆಚ್ಚು ಭಾರ ಇರುವ ಪದಾರ್ಥವನ್ನು ಎತ್ತಾನೆ. ಹೇಗೆ ಎತ್ತಿದ ಅವನು? ಅವನ ಶಕ್ತಿ ಎಷ್ಟಿತ್ತು? ಅವನಿಗೆ ಬೇರೆ ಶಕ್ತಿ ಎಲ್ಲಿಂದ ಬಂತು? ಆ ಸುರಾಪಾನಾದಿ ಒಂದು ಸಹಕಾರಿಗಳಿಂದಾಗಿ ಶಕ್ತಿಯಂತರ ಆವಿರ್ಭಾವ. ಅದಕ್ಕೆ ಕೆಲವರು ಭಾರ ಕೆಲಸವನ್ನು ಮಾಡುವಾಗ, ದುಷ್ಟರು ಯಾರಿರ್ತಾರೆ ಅವರು ಭಾರ ಎತ್ತುವಾಗ ಇಂತಹ ಸಮಯದಲ್ಲಿ ಕುಡಿದು ಕೆಲಸ ಮಾಡ್ತಾರೆ. ಅದರ ಅರ್ಥ ಅದೆಲ್ಲವೂ ಸಹಕಾರಿಯಿಂದಾಗಿ ಶಕ್ತ್ಯಂತರ ಆವಿರ್ಭಾವ. ನೀಚವಾದ ಉದಾಹರಣೆ, ಸುಮ್ಮನೆ ಜ್ಞಾನಕ್ಕಾಗಿ ವಿಚಾರ ಮಾಡಿದಷ್ಟೇ. ಹಾಗೆ ಮನಸ್ಸಿಗೂ ಕೂಡ ಸಹಕಾರಿ ಸಾಮರ್ಥ್ಯದ ಬಲದಿಂದಾಗಿ ಶಕ್ತ್ಯಂತರ ಆವಿರ್ಭಾವ ಆಗಿ ಜ್ಞಾನ ಹುಟ್ಟುವಾಗ ತದಾ ಅಸೌ ತಾದೃಶಃ ಎಂಬುದಾಗಿ ಜ್ಞಾನ ಹುಟ್ಟಿತು. ಮುಂದೆ ಮೂಲದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಯಥಾ ಸಂಸ್ಕಾರ ಸಹಕೃತಾನಿ ಸೋಯಂ ಇತಿ ಅತೀತ ವರ್ತಮಾನತ್ವ ವಿಶಿಷ್ಟ ವಿಷಯ ಪ್ರತ್ಯಭಿಜ್ಞಾ ಸಾಧನಾನಿ. ಅಂದ್ರೆ ಪ್ರತ್ಯಭಿಜ್ಞಾ ಅಂತನೋ ಒಂದು ಜ್ಞಾನ. ಇದನ್ನು ಹಿಂದಿನ ಪಾಠದಲ್ಲಿ ಯಾವಾಗಾದ್ರೂ ವಿಚಾರ ಮಾಡಿರ್ಬೇಕು ಅಂತ ಅನಿಸುತ್ತೆ, ಅಥವಾ ಬಿಟ್ಟಿರ್ಬೋದು. ಆದ್ರೂ ಸಂಕ್ಷೇಪವಾಗಿ ಹೇಳ್ತೇನೆ. ಸೋಯಂ ಅಂತಂದ್ರೆ, ಈಗ ಅಯಂ ಅಂದ್ರೆ ಏನು? ಇವನು, ಅಯಂ ಪುರುಷ, ಇದಕ್ಕೆ ಜ್ಞಾನ ಅಂತ ಕರೀತಾರೆ. ಅಭಿಜ್ಞಾ ಅಂತ ಒಂದು ಹೆಸರು. ಅಯಂ ಪುರುಷ, ಇವನು ಒಬ್ಬ ಪುರುಷ ಅಂತ ನನಗೆ ಗ್ರಹಣ ಬಂತು. ಅದೇ ನಾನು ಸೋಯಂ ಅಂತಂದೆ. ಏನೂ ಇಲ್ಲ, ಅಯಂ ಅಂತನೋ ಶಬ್ದಕ್ಕೆ ಸಹ ಅಂತ ಸೇರಿಸ್ಬಿಡ್ರಿ, ಇನ್ನೇನು ಇಲ್ಲ. ಸೋಯಂ, ಇದನ್ನು ನಾವು ಜ್ಞಾನ ಅಂತ, ಜ್ಞಾನವೇ, ಬಟ್ ಅದನ್ನ ನಾವು ಏನು ಪ್ರತಿನಿತ್ಯದಲ್ಲಿ ಅನುಭವಿಸ್ತೇವೆ ಅಂತಹ ಜ್ಞಾನ ಅಲ್ಲ ಅದು. ಅದಕ್ಕೆ ಪ್ರತ್ಯಭಿಜ್ಞಾ ಅಂತ ಕರಿತೇವೆ. ಪ್ರತ್ಯಭಿಜ್ಞಾ, ಮೊದಲಿಗೆ ಸೋಯಂ ಅಂತ ಅನ್ನೋದಕ್ಕೆ ಅರ್ಥವೇನು ಅಂತಂದ್ರೆ, ಅವನೇ ಇವನು. ಅಂದ್ರೆ ಒಂದು 10 ವರ್ಷ ಕಾಲ ನೋಡಿದ್ದೆ ನಾನು ಅವನು. ಯಾರ ನೋಡಿದ್ಯಲ್ವಾ, ಅವನೇ ಇವನು, ಬೇರೆ ಯಾರು ಅಲ್ಲ ಇವನು. 10 ವರ್ಷದ ಕೆಳಗೆ ನೋಡಿದ್ದೆ, ಯಾರೋ, ಅವನೇ ಇವನು, ಅವನು ಬೇರೆ ಇವನು ಬೇರೆ ಅಲ್ಲ. ಸುಮ್ನೆ ಪಾಪ 10 ವರ್ಷ ಗ್ಯಾಪ್ ಆಗಿದೆ, ಟಚ್ ಒಳಗಿಲ್ಲ, ಮರ್ತೋಗಿದ್ಯಾ, ಬೇರೆ ಅಲ್ಲ, ಅವನೇ ಇವನು ಅಂತಂತೇವಲ್ವಾ. ಅವಾಗ ಅದನ್ನೇ ನಾವು ಸಂಸ್ಕೃತದಲ್ಲಿ ಸೋಯಂ ಅಂತಂತೇವೆ. ಅದಕ್ಕೆ ಒಂದು ಹೆಸರು ಪ್ರತ್ಯಭಿಜ್ಞಾ ಅಂತ ಹೆಸರು. ಇಲ್ಲಿ ಏನ್ ತೋರ್ತಾ ಇದೆ ಈ ಪ್ರತ್ಯಭಿಜ್ಞಾದಲ್ಲಿ ಸೋಯಂ ಅಂತಂದಾಗ ಅಂತಂದ್ರೆ, ಸಹ ಅಂತಂದ್ರೆ ಆ ಕಾಲ, ಅತೀತವಾದ ಕಾಲ, ಹಿಂದಿನ ಕಾಲ ತೋರಿತು. ಸಹ
ಅಂದ್ರೆ ಆ ಕಾಲದಲ್ಲಿ ಇದ್ದಂತಹ ಒಬ್ಬ ಪುರುಷ. ಅಯಂ ಅಂದ್ರೆ ಈ ಕಾಲದಲ್ಲಿ ಇದ್ದ ಪುರುಷ. ಆ ಕಾಲದ ಸಂಬಂಧವನ್ನು ಅಂದ್ರೆ ಹಿಂದಿನ ಕಾಲದ ಸಂಬಂಧವನ್ನು ಪಡೆದಂತವನು ಯಾವನೋ ಅವನೇ ಅಯಂ. ಈ ವರ್ತಮಾನವಾದ ಈ ಕಾಲದ ಸಂಬಂಧವನ್ನು ಪಡೆದಿದ್ದಾನೆ. ಇದು ನಮಗೆ ಈ ಜ್ಞಾನ ಹೇಗೆ ಹುಟ್ಟಿತು? ಚಕ್ಷುರೇಂದ್ರಿಯಿಂದ ಹುಟ್ಟಿತು. ಕಣ್ಣಿನಿಂದ ನನ್ನ ಎದುರಿಗೆ ಆ ವ್ಯಕ್ತಿ ಬಂದ, 10 ವರ್ಷದ ಕೆಳಗೆ ನೋಡಿದ ವ್ಯಕ್ತಿ ನನ್ನ ಕಣ್ಣ ಎದುರಿಗೆ ಬಂದ ತಕ್ಷಣ ನನಗೆ ಓ ಸೋಯಂ ಅವನೇ ಇವನು ಅಂತ ನನಗೆ ಒಂದು ಕ್ಷಣದಲ್ಲಿ ಬಂದ್ಬಿಡುತ್ತೆ. ಆದ್ರೆ ಆ ಜ್ಞಾನದಲ್ಲಿ ಏನೇನ್ ತೋರ್ತಾ ಇದೆ? ಪುರುಷ ತೋರ್ತಾ ಇದ್ದಾನೆ, ಅತೀತವಾದ ಹಿಂದಿನ ಕಾಲ ತೋರ್ತಾ ಇದೆ, ವರ್ತಮಾನವಾದ ಈ ಕಾಲ ತೋರ್ತಾ ಇದೆ. ಕಣ್ಣಿಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು? ಕಣ್ಣು ಚಕ್ಷುರೇಂದ್ರ ಏನ್ ಮಾಡ್ಬೇಕು? ಏನಿದೆ ಅದನ್ನು ಗ್ರಹಣ ಮಾಡ್ಬೇಕು. ಈಗಿಲ್ಲಿ ಏನಿದೆ? ಒಬ್ಬ ಪುರುಷ ಇದ್ದಾನೆ ಹಾಗೂ ವರ್ತಮಾನವಾದ ಈ ಕಾಲವಿದೆ, ಅದನ್ನು ಮಾತ್ರ ಗ್ರಹಣ ಮಾಡಬೇಕು ಹೊರತು ಸಹ ಅಂತನೂ ಅಂಶ ಗ್ರಹಣ ಮಾಡುವ ಸಾಮರ್ಥ್ಯ ಚಕ್ಷುರೇಂದ್ರಕ್ಕೆ ಇಲ್ಲ, ಅತೀತವಾದ ಕಾಲವನ್ನು. ಆದರೆ ಅಲ್ಲೂ ಕೂಡ ಸಹಕಾರಿ ಸಾಮರ್ಥ್ಯದಿಂದ ನಮ್ಮ ಕಣ್ಣಿಗೆ ಒಂದು ಶಕ್ತಿ ಬಂತು, ಶಕ್ತ್ಯಂತರ ಆವಿರ್ಭಾವ. ಅಂದ್ರೆ ವರ್ತಮಾನ ಕಾಲವನ್ನು ಮಾತ್ರ ಗ್ರಹಣ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಅದಕ್ಕೆ ಅತೀತವಾದ ಕಾಲವನ್ನು ಗ್ರಹಣ ಮಾಡುವ ಶಕ್ತಿಯೂ ಬಂತು. ಸಹಕಾರಿ ವಶಾತ್. ಯಾವುದು ಸಹಕಾರ? ಸಹಕಾರಿ ಕಾರಣ ಸಂಸ್ಕಾರ. ಸಂಸ್ಕಾರ ಅಂತನ್ನುವ ಏನೊಂದು ಸಹಕಾರಿ ಕಾರಣವಿದೆಯೋ ಆ ಸಹಕಾರಿ ಕಾರಣದ ಬಲದಿಂದಾಗಿ ಅದರಿಂದ ಸಹಕೃತವಾದಾಗ ನಮ್ಮ ಕಣ್ಣು ಚಕ್ಷುರೇಂದ್ರಿಯ ಕೇವಲ ಅಯಂ ಅಂತ ಇಷ್ಟೇ ಗ್ರಹಣ ಮಾಡದೇನೆ ಸೋಯಂ ಅಂತ ಹೇಳಿ ಸಹ ಅಂತನ್ನುವ ಅಂಶವನ್ನು ಅಯಂ ಎನ್ನುವ ಅಂಶವನ್ನು ಎರಡನ್ನೂ ಗ್ರಹಣ ಮಾಡಿ ಅತೀತ ವರ್ತಮಾನತ್ವ ವಿಶಿಷ್ಟ ವಿಷಯ, ಅತೀತವಾದ ಪದಾರ್ಥ ವರ್ತಮಾನವಾದ ಪದಾರ್ಥ, ಹೀಗೆ ಎರಡೂ ವಿಶಿಷ್ಟವಾದ ಅರ್ಥವನ್ನು ಗ್ರಹಣ ಮಾಡುವ ಸಾಮರ್ಥ್ಯವನ್ನು ಕೇವಲ ಚಕ್ಷುರೇಂದ್ರಕ್ಕೆ ಬಂತು. ಅಲ್ಲೇ ವಿಚಾರ ಮಾಡಿ, ಒಂದು ವೇಳೆ ಸಂಸ್ಕಾರ ಇಲ್ಲ ಅಂತಾದರೆ, ಸಹಕಾರಿ ಕಾರಣವಾದ ಸಂಸ್ಕಾರ ಅಂತ ಅನ್ನೋದು ಇಲ್ಲ ಅಂತಾದರೆ, ಕೇವಲ ನಮ್ಮ ಚಕ್ಷುರೇಂದ್ರಿಯ ಮಾತ್ರ ಇದೆ ಅಂತಾದರೆ ಆಗ ನಮಗೆ ಏನಂತ ಜ್ಞಾನ ಬರಬೇಕು? ಅಯಂ ಪುರುಷ ಇಷ್ಟು ಮಾತ್ರ ಬರಬೇಕು. ಇವನು ಅಂತ ಬರಬೇಕು, ಅವನೇ ಇವನು ಅಂತ ಬರೋದಿಲ್ಲ. ಹಾಗಾದ್ರೆ ಅವನೇ ಇವನು ಅಂತನೋ ಜ್ಞಾನ ಬರ್ಬೇಕು ಅಂದ್ರೆ ನಮಗೇನ್ ಬೇಕಾಗಿತ್ತು? ಸಂಸ್ಕಾರ ಅಂತನ್ನುವ ಸಂಸ್ಕಾರ. ಇಲ್ಲಿ ಹೀಗೆ ಒಂದೊಂದ್ ಕಡೆಗೆ ಒಂದೊಂದಿರತ್ತೆ. ನಾನು ಹೇಗೆ ಹೊಟ್ಟೆಯ ದೃಷ್ಟಾಂತವನ್ನು ಕೂಡ ವಿಚಾರ ಮಾಡಿದರೆ ಅಲ್ಲಿ ದೋಷ, ಇದು ಸಹಕಾರಿ ಕಾರಣ. ಮತ್ತೊಂದು ಉದಾಹರಣೆ ಕೊಟ್ಟೆ, ಬೀಜವನ್ನು ಅಲ್ಲಿ ಭರ್ಜನ ಅಂದ್ರೆ ಬಾಂಡೆಯಲ್ಲಿ ಹಾಕಿ ಅದನ್ನು ಬಿಸಿ ಮಾಡೋದು, ಅದಲ್ಲಿ ಸಹಕಾರಿ ಕಾರಣ. ಹೀಗೆ ಒಂದೊಂದು ಕಡೆಗೆ ಒಂದೊಂದು ಸಹಕಾರಿ ಕಾರಣ ಅಂತ ಆಗತ್ತೆ. ಹಾಗೆ ಚಕ್ಷುರೇಂದ್ರಿಯಕ್ಕೆ ವಿಷಯದಲ್ಲಿ ಸೋಯಂ ಅಂತ ಪ್ರತಿವಿಜ್ಞಾದಲ್ಲಿ ಹೇಗೆ ವಿಚಾರ ಮಾಡಿದೆವೋ ಅದರಂತೆ ಮನಸ್ಸು ಒಂದು ಪ್ರತ್ಯಕ್ಷ, ಅದು ಒಂದು ಜ್ಞಾನಕ್ಕೆ ಸಾಧನವಾಗಿದೆ, ಸ್ಮರಣ ರೂಪವಾದ ಜ್ಞಾನಕ್ಕೆ ಸಾಧನವಾಗಿದೆ. ಅಂದ ಮೇಲೆ ಅದಕ್ಕೆ ಇಲ್ಲದೇ ಇದ್ದ ಶಕ್ತಿ ಯಾವುದು? ಅತೀತವಾದ ಕಾಲವನ್ನು ಗ್ರಹಣ ಮಾಡುವ ಸಾಮರ್ಥ್ಯ. ಸಂಸ್ಕಾರ ಅಂತನ್ನುವ ಸಹಕಾರಿ ಸಾಮರ್ಥ್ಯದಿಂದಾಗಿ ಅದಕ್ಕೆ ಇಲ್ಲದೇ ಇರುವ ಒಂದು ಮತ್ತೊಂದು ಶಕ್ತಿ ಬಂದು ತದಾ ಅಸೌ ತಾದೃಶಃ ಎಂಬುದಾಗಿ ಸ್ಮರಣ ಅಂತನ್ನೋದು ಹುಟ್ಟತ್ತೆ ಅಂತ ನಾವು ನಮ್ಮ ಮತದಲ್ಲಿ ಸಮರ್ಥನೆ ಮಾಡಬಹುದು. ಆದ್ರೆ ನಿಮ್ಮ ಮತದಲ್ಲಿ ಇದೆಲ್ಲವನ್ನು ಸಮರ್ಥನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸಂಸ್ಕಾರ, ಸ್ಮೃತಿ, ಮನಸ್ಸು ಇದರ ವಿಚಾರದಲ್ಲಿ ಅದರ ಏನಿದೆ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಇನ್ ಮುಂದೆ ಪ್ರಾಕೃತ ಇಂದ್ರಿಯಾಣಿ ಮನೋವೃತ್ತಿ ಜ್ಞಾನಂ ಜನಯಂತಿ ತತ್ರ ಸನ್ನಿಕರ್ಷಃ ಪ್ರತ್ಯಕ್ಷಮಿತ್ಯುಕ್ತೆ ಅಂತ ಹೇಳಿ ಪ್ರಾಕೃತವಾದ ಇಂದ್ರಿಯಗಳ ಫಲವೇನು ಅಂತ ಅನ್ನೋದನ್ನ ಅದರ ಫಲ ವಿಚಾರವನ್ನು ಮಾಡ್ತಾರೆ. ಆಮೇಲೆ ದಲಕೃತ್ಯ ಒಂದು ಪ್ರತ್ಯಕ್ಷದ ಲಕ್ಷಣದ ದಲಕೃತ್ಯ ವಿಚಾರವನ್ನು ಮುಂದೆ ಮಾಡ್ತಾರೆ. ಅರ್ಥವಾಗಿದೆಲ್ಲ? ಇದು ಸ್ವಲ್ಪ ನಾನು ಸ್ವಲ್ಪ ಶಾರ್ಟ್ ಮಾಡಿ ಹೇಳಿದ್ದೇನೆ, ಸ್ವಲ್ಪ ದೀರ್ಘ ಇದೆ ಈ ವಿಚಾರ ಎಲ್ಲ, ವ್ಯಾಖ್ಯಾನದಲ್ಲಿ ಬಹಳ ಇದೆ. ಆಚಾರ್ಯ ಒಂದೇ ಒಂದು ಪ್ರಶ್ನೆ ಆಚಾರ್ಯ, ಈ ಸಹಕಾರಿ ಸಾಮರ್ಥ್ಯ ಅಂತ ಏನಿಲ್ಲಿ ಹೇಳ್ತೀರಿ ಅದು ನಮಗೆ ಸಂಸ್ಕಾರ ರೂಪವಾಗಿರುತ್ತೆ. ಹಾಗಾದ್ರೆ ಕನಸಿನಲ್ಲಿಯೂ ಅದೇ ತಾನೇ ಆಚಾರ್ಯ ಬರುತ್ತೆ? ಅಲ್ಲಿ ಕೆಲಸ ಬೇರೆ ಅಲ್ಲಿ ಅದು ಉಪಾದಾನ ಕಾರಣ ಅಂತ ಆಗಿದೆ. ಅಲ್ಲಿ ವ್ಯತ್ಯಾಸ ಆಯ್ತು. ಇಲ್ಲಿ ಸಹಕಾರಿ ಕಾರಣ ಅಂದ್ರೆ ಸ್ಮರಣೆ ಹುಟ್ಟುವಾಗ ಸಂಸ್ಕಾರ ಇದು ಸಹಕಾರಿ ಕಾರಣವಾಯ್ತು. ಮನಸ್ಸಿನಲ್ಲಿ ಸ್ವಪ್ನ ಬರುವಾಗ ಸಂಸ್ಕಾರ ಉಪಾದಾನ ಕಾರಣವಾಯ್ತು. ಎರಡಕ್ಕೂ ವ್ಯತ್ಯಾಸ ಏನು ಅಂತ ಹೇಳ್ಬಿಡುತ್ತೆ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಉಪಾದಾನ ಕಾರಣ ಅಂದ್ರೆ ಅದೇ ಸ್ವಪ್ನ ಆಗತ್ತೆ,
ಹ್ಮ್ ಅದೇಂತಂದ್ರೆ ಸಂಸ್ಕಾರವೇ ಸ್ವಪ್ನವಾಗಿ ಪರಿಣಾಮ ಆಗ್ಬಿಡುತ್ತೆ ಹೊರತು ಸಂಸ್ಕಾರ ಬೇರೆ ಸ್ವಪ್ನ ಬೇರೆ ಅಂತಿಲ್ಲ. ಅರ್ಥವಾಯ್ತಲ್ಲ? ಆಚಾರ್ಯ. ಆದರೆ ಈಗ ಮನಸ್ಸು ಸ್ಮೃತಿ ಸ್ಮರಣೆ ಅಂತ ವಿಚಾರ ಮಾಡುವಾಗ ಅದು ಒಂದು ಒಂದು ಸಹಕಾರೀಕರಣ ಅಂದ್ರೆ ಅದೊಂದು ವ್ಯಾಪಾರವಾಯ್ತು. ವ್ಯಾಪಾರ ಕಾರ್ಯ ಎರಡು ಬೇರೆ ಇರುತ್ತೆ. ಈಗ ಇದು ವ್ಯಾಪಾರವಾಯ್ತು, ಆಗ ಅದೇ ಕಾರ್ಯವಾಗಿತ್ತು ಸ್ವಪ್ನದ ವಿಚಾರದಲ್ಲಿ. ಹಾಗಾಗಿ ಎರಡಕ್ಕೂ ವ್ಯತ್ಯಾಸ ಇದೆ. ಈಗ ಇನ್ನೊಂದು ಒಂದು ಕಡೆಗೆ ಒಂದು ಕಾರಣವಾದಾಗ ಎಲ್ಲ ಕಡೆಗೆ ಅದೇ ರೀತಿಯ ಕಾರಣವಾಗಬೇಕು ಅಂತ ನಿಯಮವಿಲ್ಲ. ಮರಣವನ್ನು ಹುಟ್ಟುವಾಗ ಸಹಕಾರಿಯಾಗಿದ ಯಾವ ಸಂಸ್ಕಾರವೋ ಅದೇ ಸಂಸ್ಕಾರ ಸ್ವಪ್ನವನ್ನು ಹುಟ್ಟಿಸುವಾಗ, ಸ್ವಪ್ನ ಜ್ಞಾನ ಬರುವಾಗ ಅದು ಉಪಾದಾನ ಕಾರಣವಾಯಿತು. ಕಾರಣದಲ್ಲಿ ವ್ಯತ್ಯಾಸ. ಓಕೆ ಆಚಾರ್ಯ, ಆಯ್ತು ಆಚಾರ್ಯ. ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ.